ವಿರಾಮದ ನಂತರ ನ್ಯೂಸ್ ಅಟ್ ಒನ್ಗೆ ಮತ್ತೊಮ್ಮೆ ಸ್ವಾಗತ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಮೈದಾನ ಕುರಿತು ಮತ್ತು ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮೈದಾನದ ವಿಷಯ ಇಡೀ ಶಿವಮೊಗ್ಗದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಕಾನೂನಿನ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಅವರು ನೋಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಸಿಹಿ ಸುದ್ದಿಯನ್ನು ಸಹ ಕೊಟ್ಟರು. 9,000 ಕುಟುಂಬಗಳಿಗೆ ಅನುಕೂಲವಾಗಲಿದ್ದು ಸರಿಯಾಗಿ ಸರ್ವೆ ಮಾಡಿಕೊಳ್ಳಿ ಅಂತ ಹೇಳಿದರು. ಎಲ್ಲ ಗೌರವಾನ್ವಿತ ಒಂದು ಕ್ರೀಡಾಕೂಟ ಇದೆಲ್ಲ ಇರಬೇಕು, ಚೆನ್ನಾಗಿರ್ತದೆ. ಅವರಿಗೆಲ್ಲರಿಗೂ ಒಂದು ಕಡೆಗೆ ಮನೋರಂಜನೆ, ಕ್ರೀಡೆಯಿಂದನೂ ಕೂಡ ಫಿಸಿಕಲ್ ಆಕ್ಟಿವಿಟೀಸ್ಗೆ ಬರೀ ಇವತ್ತಲ್ಲ ಬೇರೆ ದಿವಸನೂ ಕೂಡ ಇಟ್ಕೊಳ್ತಕ್ಕಂಥದ್ದು. ಮತ್ತು ಟೀಮ್ ವರ್ಕ್ ಆಗಿ ಬರೀ ಸರ್ಕಾರದ ಒಂದು ಕೆಲಸ ಮಾಡೋದ್ರ ಜೊತೆಗೆ ಒಂದು ಟೀಮ್ ವರ್ಕ್ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಅವಕಾಶ. ಇದು ಹೋದ ಸತಿನೂ ಕೂಡ ನಾನು ಬಂದಿದ್ದೆ ಅಂತೇಳಿ ಭಾವಿಸ್ತೀನಿ. ನನಗೆ ಗೊತ್ತಿಲ್ಲ, ನಂಗೆ ನೆನಪಿಲ್ಲ, ಹೋದ ಸತಿನೂ ಬಂದಿದ್ದೆ ಅನಿಸುತ್ತೆ. ಸೊ ಸಂತೋಷ ಆಗುತ್ತೆ. ಎಲ್ಲ ಆಡಳಿತ ಮಾಡೋರು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ನಾವು ಸೇರಿ ಒಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಕ್ಕಂಥದ್ದು ಭಾಳ ಖುಷಿ ಆಗ್ತದೆ. ಆಯಿತು, 1 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ, ಅವೆಲ್ಲ ಎತ್ಲಾಗೋದ್ವಂತೆ. ಗ್ಯಾಸ್ ಸಿಲಿಂಡ್ರು ಎಲ್ಲ ಚಪಾತಿ ರೊಟ್ಟಿ ಗಿಟ್ಟಿ ಎಲ್ಲ ರೋಡಲ್ಲಿ ಮಾಡಿದ್ರಲ್ಲ, ಫ್ರೀಯಾಗಿ ಸಿಗ್ತಾಯಿದೆಯಾ ನಿಮಗೆ? ಅದಕ್ಕೆ ಉತ್ತರ ಕೊಡಲಿ ಫಸ್ಟು. ಬೆಲೆ ಏರಿಕೆ ಇವೆಲ್ಲ ಏನಂದರೆ ಒಬ್ಬರು ಮಾಡ್ತಕ್ಕಂಥದ್ದಲ್ಲ. ಒಂದು ಸರ್ಕಾರ ನಡಿಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಇತಿಮಿತಿಯಲ್ಲಿ ಯಾವಾಗಲೂ ಅಷ್ಟೇ ಅದಕ್ಕೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸಲ್ಲಿ, ಆ ಕ್ಯಾಪಲ್ಲಿ ಅವರು ಮಾಡ್ತಕ್ಕಂಥದ್ದು ಹಕ್ಕು ಅವ್ರವ್ರ ರಾಜ್ಯ ಸರ್ಕಾರಕ್ಕೆ ಇರ್ತದೆ. ಬೇರೆ ರಾಜ್ಯದಲ್ಲೂ ಮಾಡಿರ್ತಾರೆ, ಬೇರೆ ರಾಜ್ಯದಲ್ಲೂ. ಇವ್ರಿಗೆ ಇನ್ನೇನು ಇಶ್ಯೂ ಇಲ್ಲ. ಈಗ ಈ ಇಶ್ಯೂನ ತಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಸಾರ್ವಜನಿಕರು ಅಷ್ಟೊಂದು ತಲೆಕೇನು ಕೆಡಿಸ್ಕೊಂಡಿಲ್ಲ. ಇಲ್ಲ, ನೋಡಿ, ನಾನು ಇಂಥ ವಿಚಾರಗಳಿಗೆ ನಾನು ಯಾವತ್ತೂ ಕೂಡ ನಿಮಗೆ ಒಂದೇ ಹೇಳೋದು. ನಾನು ಕೂಡ ಇವತ್ತು ಪೇಪರಲ್ಲಿ ನಾನು ನೋಡಿದೆ ಅದನ್ನೆಲ್ಲನೂ ಕೂಡ. ನಾನು ಅದಕ್ಕೆ ಏನೂ ಜಾಸ್ತಿ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡದೆ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾನೂನು ಇರಬೇಕು. ಇಂಥ ಸಂದರ್ಭದಲ್ಲಿ ಕಾನೂನು ಗೆಲ್ಲಬೇಕು. ಕಾನೂನು ಭಾಳ ಸ್ಟ್ರಿಕ್ಟಾಗಿ ಆದ ಕೆಲಸವನ್ನು ಅವ್ರು ಮಾಡ್ತಾರೆ ಅಂಥೇಳಿ ವಿಶ್ವಾಸ ನನಗಿದೆ. ಪರವಾಗಿಲ್ಲ, ನಾನು ಒಂದೇ ಸತಿಗೆ ನಾನು ಕೂತ್ಕೊಂಡು ಇಲ್ಲಿ ಏನಾದ್ರು ರಿಯಾಕ್ಷನ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಅದು ತಪ್ಪು ಇದಾಗ್ತದೆ. ಅದಕ್ಕೆ ಕಾನೂನು ರೀತಿಯಲ್ಲಿ ಏನಿದೆ ಅದು ರಿಯಾಕ್ಷನ್ ತಗೊಳ್ಳೋದು. ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾನು ಇವಾಗಲೂ ಹೇಳ್ತೀನಿ, ಇನ್ನು ಮುಂದೆನೂ ಹೇಳ್ತೀನಿ, ಎಲ್ಲರಿಗೂ ಬಾಯಿ ಮುಚ್ಕೊಂಡಿರೋಕ್ಕೆ ಹೇಳಿದ್ದಾರೆ. ಮಾಧ್ಯಮದಲ್ಲಿ ನೀವು ಬರೆದಿರೋದನ್ನ ನಾವು ನೋಡ್ತೀವಿ, ಬಾಯಿ ಮುಚ್ಕೊಂಡು ಕೂತ್ಕೋತೀವಿ. ಬಿಜೆಪಿ ಕಾರ್ಯಕರ್ತ ವಿನಯ್ ಅದನ್ನೇ ಹೇಳಿದ್ದೆ ನಾನೀಗ. ಅದಕ್ಕೆಲ್ಲ ಏನಂದರೆ ಅಲ್ಲಲ್ಲ ಅದೇ ಪತ್ರದಲ್ಲಿ ಹೆಸರು ಉಲ್ಲೇಖ ಆಗಿದೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನಾನು ನೋಡಿದ್ದು. ನಾನು ಇದಕ್ಕೆಲ್ಲ ಏನು ಮಾಡೋಕ್ಕಾಗತ್ತೆ? ಕಾನೂನು ಇರ್ತದೆ, ಕಾನೂನು ಆ ಕೆಲಸಗಳನ್ನು ಮಾಡ್ತಾ. ಒಂದೇ ಸತಿಗೆ ಅಲಿಗೇಷನ್ ಆದ ತಕ್ಷಣ ಯು ಡೋಂಟ್ ಬಿಕಮ್. ಬಂಗಾರಪ್ಪ ಅವರಿಗೆ ಮೋಸ್ಟ್ ಕರಪ್ಟೆಡ್ ಚೀಫ್ ಮಿನಿಸ್ಟರ್ ಅಂದಿದ್ರು. 18 ವರ್ಷ ಆದಮೇಲೆ ಅವ್ರು ನಿರಪರಾಧಿ ಅಂತೇಳಿ ಎಲ್ಲ ಕೇಸಲ್ಲೂ ಬಂತು. 18 ವರ್ಷ ತಂದು ಕೊಡ್ತೀರಾ ನೀವು? ಅದನ್ನು ಫೈಟ್ ಮಾಡಬೇಕು. ಕಾನೂನಿದೆ, ಕಾನೂನು ಮಾಡಲಿ, ತಗೊಳ್ಳಿ. ಕಾನೂನಲ್ಲಿ ಇರ್ತದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾನೂನು ಭಾಳ ಗಟ್ಟಿಯಾಗಿದೆ. ಕಾನೂನು ಆ ತೀರ್ಮಾನ ಅಂತ ಅಲ್ಲ, ಅದು ಮಾಡಬೇಕು. ಅದಕ್ಕೆ ಮಾಡಬೇಕು ಅವ್ರು ಹೇಳಿ ತಕ್ಷಣ ಆಗುತ್ತಾ? ಈ ಪಕ್ಷದ ವತಿಯಿಂದ ಕ್ರಿಸ್ಕಾಸ್ ಹೇಳೋದೇನು ಗೊತ್ತಾ? ಅದು ಬರೀ ಹೇಳಿಕೆಗಳಿಗೆ ಸೀಮಿತ ಇರುತ್ತೆ. ಆದರೆ ಅದು ನಡವಳಿಕೆ ಆಗೋದು ಯಾವಾಗ? ಕಾನೂನು ಅದು ಕೆಲಸ ಮಾಡಿದಾಗ ಮಾತ್ರ ಕಾನೂನು ಆ ಕೆಲಸ ಮಾಡೋದು. ಅಲ್ಲ, ಅದಕ್ಕೆ ಹೇಳಿದ್ದು ಉತ್ತರ ನಿಮಗೆ ಸಿಕ್ತಲ್ಲ. ಬೆಲೆ ಏರಿಕೆದು ಇಲ್ಲಿದ್ದು ಮಾತಾಡ್ತಾರೆ, ದೇಶದಲ್ಲಿ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರು? ಸಂಸದರು ಅಂದ ತಕ್ಷಣ, ಬೆಳಗಾಂ ಅಂದ ತಕ್ಷಣ ನೀವೇನು ಮಾಡ್ತೀರಿ? ಒಬ್ಬರೇ ಇದ್ರು ಕಾಂಗ್ರೆಸ್ ಅವರು ಅಂತೇಳಿ ಬರಲ್ಲ. ಅಲ್ಲಿ ಎಷ್ಟು ಜನರಿದ್ದಾರೆ ಬೇರೆ ಬೇರೆ ಕಡೆಗೆಲ್ಲ. ಅವರಿಗೆಲ್ಲ ಏನಾಗಿದೆ ಇಷ್ಟು ದಿವಸ? ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಏನಾದ್ರು ಸಂಸದರು ಎತ್ತಿದಾರ? ನೀವು ಇದನ್ನು ಮಾತ್ರನಾ? ನಾನು ಅದಕ್ಕೆ ಒಂದೇ ಉತ್ತರ ಕೊಟ್ಟೆ, ಯಾವನಿಗೆ ತಲೆ ಕೆಟ್ಟಿರಬೇಕು ಒಂದೇ ಸಾಕು. ಅದಕ್ಕೆ ಇನ್ನೇನು ಬೇಕು ನಿಮಗೆ? ತಲೆ ಕೆಟ್ಟವ್ರು ಹಿಂಗೆ ಉತ್ತರ ಕೊಡ್ತಾರೆ. ಈಗ ಇದಕ್ಕಿಂತ ಮುಂಚೆ ಭಾಳ ಮುಖ್ಯವಾಗಿ ನನಗೆ ಭಾಳ ಒಂದು ಕಡೆಗೆ ಸಂತೋಷ, ಬಟ್ ಒಂದು ಕಡೆಗೆ ಖುಷಿನೂ ಆಗ್ತಾಯಿದೆ. ಆದರೆ ಆ ದಿಕ್ಕಿಗೆ ಹೋಗ್ತಾ ಇದ್ದೀವಿ. ಶರಾವತಿ ಸಂತ್ರಸ್ತು ಇದು ಬಿಟ್ಟು ನಾನು ಬೇರೆ ಏನೂ ಚರ್ಚೆ ಮಾಡಲ್ಲ ನಿಮ್ಮ ಹತ್ರ. ಯಾಕೆಂದರೆ ಇದನ್ನು ಹಾಕಿ ನೀವು ಮಾಧ್ಯಮದವರು ಇದ್ರದ್ದು ನಿಮ್ಮ ಸಹಕಾರ ಬೇಕಾಗ್ತದೆ. ಯಾಕೆಂದರೆ ಇದು ತುಂಬ ವರ್ಷದ ಏನು ಈ ಭಾಗದ ಜನರ ಒಂದು ಹೋರಾಟ. ಮತ್ತು ಮಾನ್ಯ ಸಿದ್ದರಾಮಯ್ಯರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು
ಇಲ್ಲ ಹಿಂದೆ ಅನ್ಸುತ್ತಲ್ಲ ನ್ಯಾಷನಲ್ ಕಾಲೇಜ್ ಹಿಂದೆ ಬಂದು ಅವ್ರ ವಿರೋಧ ಪಕ್ಷದ ನಾಯಕರಾದಾಗ ಮತ್ತು ನೀವು ಕೂಡ ಸುಮ್ಮನೆ ನೀವು ಪಾದಯಾತ್ರೆ ಮಾಡ್ತೀರಿ ಏನು ಮಾಡಲ್ಲ ಅಂತ ನೀವು ಬರೆದ್ರಿ ನಮಗೂ ಹೇಳಿಕೆ ಹಾಕಿದ್ರಿ BJP ಅವರು ನಮ್ಮ ವಿರುದ್ಧ ಎಲ್ಲ ಆಯಿತು. ಈಗ ಒಂದು ಹಂತಕ್ಕೆ ತಂದಿದೆ. ಏನು ಅಂತ ಹೇಳಿದರೆ ಸರ್ವೆ ಕಾರ್ಯವನ್ನು ಬರೀ 5,000ಕ್ಕೆ 4,000 ಚಿಲ್ಲರೆಗೆ ಅಂತೇಳಿ ಮಾಡಿದ್ರು ಅವರು ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಮತ್ತು ಒಳ್ಳೆ ವಕೀಲರನ್ನಿಟ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಚೀಫ್ ಸೆಕ್ರೆಟರಿ ಅವ್ರ ನೇತೃತ್ವದಲ್ಲೂ ಕೂಡ ಮತ್ತು ನಾನು ಕೂಡ ಅದನ್ನು ಸುಮಾರು ಒಂದು 25-30 ಮೀಟಿಂಗ್ ಮಾಡಿ ಒಳ್ಳೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಇಲ್ಲ ಸರ್ ನೀವು ಸರ್ವೆ ಮಾಡಿದರೆ ಫುಲ್ ಮಾಡಬೇಕು, ಪಾರ್ಟಾಗ ನೀವು ಮಾಡೋಕ್ಕೆ ಹೋಗಬೇಡಿ. ಏನು ದ ಕ್ವೆಶ್ಚನ್ ಇಸ್ 9,100 ಆ್ಯಂಡ್ ಆಡ್, ಎಷ್ಟು ಎಕರೆ ಇದೆ, ಎಷ್ಟು ಹಳ್ಳಿಗಳು, ಎಷ್ಟು ಗ್ರಾಮಗಳು, ಯಾವ ತಂಡಗಳು, ಅದನ್ನೇನೇನಿದೆ ಅದನ್ನು ಸರ್ವೆ ಮಾಡ್ತಕ್ಕಂಥದ್ದನ್ನು ಬರೀ ಸರ್ವೆ ಮಾಡಿ ಅನ್ನಲ್ಲ, ಈಗಾಗಲೇ ಎಲ್ಲಿವರೆಗೂ ತೊಗೊಂಡು ಹೋಗಿದೆ ಅಂದರೆ ಸರ್ವೆಗೆ ಬೆಸ್ಟ್ ಎಕ್ವಿಪ್ಮೆಂಟ್ಸು ಕೂಡ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲೇ ನಮ್ಮ DC ಅವರಿದ್ದಾರೆ. ಬೆಸ್ಟ್ ಎಕ್ವಿಪ್ಮೆಂಟ್ಸ್, ಲೇಟೆಸ್ಟ್ ಎಕ್ವಿಪ್ಮೆಂಟ್ಸು ಆಯಿತು, ಮತ್ತು ಅದಕ್ಕೆ ಸಪ್ರೇಟ್ ಡಿವಿಷನ್ನು ಆಯಿತು, ಅದಕ್ಕೆ ಸಪ್ರೇಟ್ ಮೀಟಿಂಗ್